ಹಾಯ್ ಫ್ರೆಂಡ್ಸ್. ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಹೇಳಿರೋ ಪ್ರಕಾರ ಈ ವಿಡಿಯೋದಲ್ಲಿ ನಾನು 5 ಜಾಬ್ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಬನ್ನಿ ಯಾವ್ದು ಅಂತ ಡೀಟೇಲ್ ಆಗಿ ನೋಡೋಣ. ಸೊ ಫಸ್ಟ್ ನಾನು ಇಲ್ಲಿ ನೋಟ್ ಪ್ಯಾಡ್ ಅಲ್ಲಿ ಹಾಕಿಟ್ಕೊಂಡಿದ್ದೀನಿ ಯಾವ್ಯಾವ ಜಾಬ್ಸ್ ಅವೈಲೇಬಲ್ ಇದೆ ಅಂತ ಸದ್ಯಕ್ಕೆ. ಸೊ ನಾನು ಫಸ್ಟ್ ಒರಾಕಲ್ ಅಲ್ಲಿ ಸಾಫ್ಟ್ವೇರ್ ಡೆವಲಪರ್ಗೆ ಹೈರಿಂಗ್ ನಡೀತಾ ಇದೆ. ಆ ಲಿಂಕ್ ನ ಕಾಪಿ ಮಾಡಿ ಗೂಗಲ್ ಕ್ರೋಮ್ ಅಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಲೋಡ್ ಆಗ್ತಾ ಇದೆ. ಇಲ್ಲಿ ನೋಡ್ಬೋದು. ಸೊ ಸಾಫ್ಟ್ವೇರ್ ಡೆವಲಪರ್ 1 ಅಂತ ಇದೆ. ಲೊಕೇಶನ್ ಬ್ಯಾಂಗ್ಳೂರ್ ಇದು. ಅಂಡ್ ಜಾಬ್ ಕ್ಯಾಟಗರಿ ಬಂದ್ಬಿಟ್ಟು ಪ್ರಾಡಕ್ಟ್ ಡೆವಲಪ್ಮೆಂಟ್ ಇದೆ. ಸೊ ಹಾಗೆ ಕೆಳಗಡೆ ಬಂದ್ರೆ ನೀವು ಇಯರ್ಸ್ ನೋಡಬಹುದು. 0 to 2 years ಎಕ್ಸ್ಪೀರಿಯನ್ಸ್ ಇದ್ರೆ ಅಪ್ಲೈ ಮಾಡ್ಕೋಬಹುದು. ಅಂದ್ರೆ ನೀವು ಫ್ರೆಶರ್ ಆಗಿದ್ರು ಅಪ್ಲೈ ಮಾಡ್ಕೋಬಹುದು. ಆರ್ ನಿಮಗೆ ಸಿಮಿಲರ್ ರಿಲೆವೆಂಟ್ ಜಾಬ್ ಅಲ್ಲಿ ನಿಮಗೆ 2 years ಪ್ಲಸ್ ಎಕ್ಸ್ಪೀರಿಯನ್ಸ್ ಇದ್ರೆ ಅವ್ರ ವಿತ್ 2 years ಎಕ್ಸ್ಪೀರಿಯನ್ಸ್ ಇದ್ದು ಜಾಬ್ ಚೇಂಜ್ ನೋಡ್ತಾ ಇದ್ರೆ ಅದಕ್ಕೂ ನೀವು ಅಪ್ಲೈ ಮಾಡ್ಕೋಬಹುದು. ಸೊ ಹಾಗೆ ಕೆಳಗಡೆ ಬಂದ್ರೆ ಜಾಬ್ ಡಿಸ್ಕ್ರಿಪ್ಷನ್ ನೀವು ಕರೆಕ್ಟ್ ಆಗಿ ಓದ್ಕೊಳ್ಳಿ ಫಸ್ಟ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ. ಸೊ ಇದಕ್ಕೆ ಕೇಳಿರೋದು ಜಾವಾ ಟೆಕ್ನಾಲಜಿ ಅಂಡ್ ವೆಬ್ ಕ್ಲೈಂಟ್ ಡೆವಲಪ್ಮೆಂಟ್. ಸೊ ನಿಮಗೆ ಸಿಮಿಲರ್ ನೀವು ಸುಮಾರು ಜನ ನನಗೆ ಮೆಸೇಜ್ ಮಾಡ್ತಾ ಇರ್ತೀರಾ ಫುಲ್ ಸ್ಟ್ಯಾಕ್ ಜಾವಾ ಡೆವಲಪರ್ ಅಂತ. ಸೊ ನಿಮ್ಗೆ ಈ ಜಾಬ್ ಅಪ್ಲಿಕೇಬಲ್ ಮಾಡ್ಕೋಬಹುದು, ಜಾಬ್ಗೆ ಅಪ್ಲೈ ಮಾಡ್ಕೋಬಹುದು. ಅಂಡ್ ನೀವು ಹಾಗೆ ಕೆಳಗೆ ಬಂದ್ರೆ ಎಕ್ಸ್ಪೆಕ್ಟೆಡ್ ಸ್ಕಿಲ್ಸ್ ಅಂಡ್ ಕ್ವಾಲಿಫಿಕೇಶನ್ಸ್ ಇದೆ. ಹಾಗೆ ಕೆಳಗೆ ಬಂದ್ರೆ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಇಲ್ಲೇ ಇರುತ್ತೆ. ಕರೆಕ್ಟ್ ಆಗಿ ಓದ್ಕೊಳ್ಳಿ. ಹಾಗೆ ಸ್ಕಿಲ್ಸ್ ನೋಡಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಏನೇನ್ ಬೇಕು ಅಂತ. ಸೊ ಇದ್ರಲ್ಲಿ ನಿಮಗೆ ಎಲ್ಲ ಮ್ಯಾಚ್ ಆಯಿತು ನಿಮ್ಮ ರೆಸ್ಯೂಮ್ ಅಲ್ಲಿ ಅಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಅಪ್ಲೈ. ಆರ್ ನಿಮಗೆ ಜಾವಾದಲ್ಲಿ ಚೆನ್ನಾಗಿ ನಾಲೆಡ್ಜ್ ಇದೆ ಅಂದ್ರೆ ಈವನ್ ಯು ಕ್ಯಾನ್ ಅಪ್ಲೈ. ಸೊ ಎಲ್ಲ ಓದ್ಕೊಂಡಾದ್ಮೇಲೆ ಕೆಳಗಡೆ ಬಂದು ಕ್ಲಿಕ್ ಆನ್ ಅಪ್ಲೈ ನಾವು ಕೊಡಿ. ಸೊ ಯು ಡೋಂಟ್ ಹ್ಯಾವ್ ಎನ್ ಅಕೌಂಟ್ ಅಂತ ಬರ್ತಾ ಇದೆ ಬಿಕಾಸ್ ನಾನು ಅಪ್ಲೈ ಮಾಡಿಲ್ಲ. ಸೊ ನೀವು ಫೋನ್ ನಂಬರ್ ಯೂಸ್ ಮಾಡ್ಕೊಂಡು ಅವ್ರ ಇಮೇಲ್ ಐ ಡಿ ಯೂಸ್ ಮಾಡ್ಕೊಂಡು ನೀವು ಅಪ್ಲೈ ಮಾಡ್ಕೋಬಹುದು ಇದಕ್ಕೆ. ಸೊ ನೆಕ್ಸ್ಟ್ ಬಂದು ಕಾಗ್ನಿಸೆಂಟ್ ಅಲ್ಲಿ ವರ್ಕ್ ಫ್ರಮ್ ಹೋಮ್ ನಡೀತಾ ಇದೆ. ಸೊ ಅದ್ರ ಡೀಟೇಲ್ಸ್ ಕೊಡ್ತೀನಿ ಬನ್ನಿ. ಸೊ ಕಾಗ್ನಿಸೆಂಟ್ ಅಲ್ಲಿ ವರ್ಕ್ ಫ್ರಮ್ ಹೋಮ್ ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ನಡೀತಾ ಇದೆ. ಇಲ್ಲಿ ನೋಡ್ಬೋದು ಸೀನಿಯರ್ ಪ್ರೋಸೆಸ್ ಎಕ್ಸಿಕ್ಯೂಟಿವ್ ವಾಯ್ಸ್ ಅಂತ ಇದೆ. ಸೊ ಹಾಗೆ ಕೆಳಗೆ ಬಂದ್ರೆ ನೀವು ನೋಡ್ಬೋದು ಇದು ವಾಯ್ಸ್ ಗೆ ಹೈರಿಂಗ್ ನಡೀತಾ ಇರೋದು. ಅಂಡ್ ಇದು ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ಇರುತ್ತೆ ಅಂಡ್ ನೈಟ್ ಶಿಫ್ಟ್ ಕೂಡ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ವಿ ಆರ್ ಸೀಕಿಂಗ್ ಡೆಡಿಕೇಟೆಡ್ ಸೀನಿಯರ್ ಪ್ರೋಸೆಸ್ ಎಕ್ಸಿಕ್ಯೂಟಿವ್ HC ವಿತ್ 0 to 3 years ಎಕ್ಸ್ಪೀರಿಯನ್ಸ್ ಇನ್ ಕಾಂಟ್ಯಾಕ್ಟ್ ಸೆಂಟರ್ ಆಪರೇಷನ್ ಅಂತ. ಸೊ ಅಂದ್ರೆ ನೀವು ಫ್ರೆಶರ್ ಆಗಿದ್ರು ನೀವು ಅಪ್ಲೈ ಮಾಡ್ಕೋಬಹುದು. ನಿಮ್ಗೆ ವರ್ಕ್ ಫ್ರಮ್ ಹೋಮ್ ಬೇಕು, ನನಗೆ ನೈಟ್ ಶಿಫ್ಟ್ ಆದ್ರೂ ಪರವಾಗಿಲ್ಲ ಅಂಡ್ ವಾಯ್ಸ್ ಪ್ರೋಸೆಸ್ ಇದ್ರು ಓಕೆ ಅನ್ನೋರು ಅಪ್ಲೈ ಮಾಡ್ಕೊಳ್ಳಿ. ಬಿಕಾಸ್ ನಿಮ್ಗೆ ಇದು ಕಾಲಿಂಗ್ ಇರುತ್ತೆ, IVR ಅಂಡ್ ಹೆಲ್ತ್ ಕೇರ್ ಕಾಲ್ ಸೆಂಟರ್ ಡೊಮೈನ್ಸ್ ಅಂತ ಇದೆ. ಸೊ ಇಲ್ಲಿ ನೋಡ್ದಂಗೆ ನೀವು ವರ್ಕ್ ಫ್ರಮ್ ಹೋಮ್ ಇದೆ, ಎಂಪ್ಲಾಯ್ಮೆಂಟ್ ಫುಲ್ ಟೈಮ್ ಇದೆ. ಸೊ ಲೊಕೇಶನ್ ಇದು ಬ್ಯಾಂಗ್ಳೂರೇ, ಬಟ್ ದೇ ಆರ್ ಪ್ರೊವೈಡಿಂಗ್ ವರ್ಕ್ ಫ್ರಮ್ ಹೋಮ್. ಸೊ ಹಾಗೆ ಕೆಳಗಡೆ ಬಂದು ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ನೋಡ್ಕೊಳ್ಳಿ. ಸೊ ಇಲ್ಲೇ ಕೊಟ್ಟಿದ್ದಾರೆ ಮ್ಯಾನೇಜ್ ಇನ್ಬೌಂಡ್ ಅಂಡ್ ಔಟ್ಬೌಂಡ್ ಕಾಲ್ಸ್ ಇನ್ ಟೈಮ್ಲಿ ಮ್ಯಾನರ್ ಅಂತ. ಸೊ ಎಲ್ಲ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಓದ್ಕೊಂಡ್ಮೇಲೆ ಸೊ ಯು ಕ್ಯಾನ್ ಅಪ್ಲೈ ಫಾರ್ ದಿಸ್ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ. ಇಲ್ಲ ನನಗೆ ನೈಟ್ ಶಿಫ್ಟ್ ಆಗಲ್ಲ, ಇಲ್ಲ ವಾಯ್ಸ್ ಪ್ರೋಸೆಸ್ ಬೇಡ ಅಂದ್ರೆ ಅಗೇನ್ ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಜಾಬ್ ಅಪ್ಡೇಟ್. ಸೊ ನೆಕ್ಸ್ಟ್ ಬಂದು ರೆಡ್ ಹ್ಯಾಟ್ ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಹೈರಿಂಗ್ ನಡೀತಾ ಇದೆ. ಸೊ ಐ ವಿಲ್ ಜಸ್ಟ್ ಕಾಪಿ ದಿಸ್. ಲೋಡ್ ಆಗ್ತಾ ಇದೆ. ಇಲ್ಲಿ ನೋಡ್ಬೋದು ಈ ತರ ಅಕ್ಸೆಪ್ಟ್ ಕುಕೀಸ್ ಅಂತ ಕೊಟ್ರೆ ಅಕ್ಸೆಪ್ಟ್ ಕೊಡಿ. ದೆನ್ ಇಲ್ಲಿ ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ರೆಡ್ ಹ್ಯಾಟ್ ಅಲ್ಲಿ ಅಸೋಸಿಯೇಟ್ ಮ್ಯಾನೇಜರ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಗೆ ಹೈರಿಂಗ್ ನಡೀತಾ ಇದೆ. ಹಾಗೆ ಇಲ್ಲಿ ಕೆಳಗೆ ಬಂದ್ರೆ ಜಾಬ್ ಸಮರಿ ಇದೆ. ಸೊ ಕರೆಕ್ಟ್ ಆಗಿ ಓದ್ಕೊಳ್ಳಿ. ಅಂಡ್ ಎಲ್ಲ ನಿಮ್ಗೆ ನಿಮ್ಮ ಇದಕ್ಕೆ ನಿಮ್ಮ ಪ್ರೊಫೈಲ್ಗೆ ಮ್ಯಾಚ್ ಆಯ್ತು ಅಂದ್ರೆ ಯು ಕ್ಯಾನ್ ಅಪ್ಲೈ. ಸೊ ವೈಲ್ ಬ್ಯಾಚುಲರ್ಸ್ ಡಿಗ್ರಿ ಆರ್ ಹೈಯರ್ ಇನ್ ಕಂಪ್ಯೂಟರ್ ಸೈನ್ಸ್ ಆರ್ ರಿಲೇಟೆಡ್ ಡಿಸಿಪ್ಲಿನ್ ಈಸ್ ವ್ಯಾಲಿಡ್ ಅಂದ್ರೆ BCA MCA BE BTech ಆರ್ ಆ ತರ ರಿಲೇಟೆಡ್ ಫೀಲ್ಡ್ ಅಲ್ಲಿ ಇರೋರು ಅಪ್ಲೈ ಮಾಡ್ಕೋಬಹುದು. ಸೊ ಇಲ್ಲಿ ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿದ್ರೆ ಅಪ್ಲೈ ಮ್ಯಾನ್ಯುಯಲಿ ಕೊಡಿ ಅಥವಾ ಆಟೋಫಿಲ್ ವಿತ್ ರೆಸ್ಯೂಮ್ ಅಂತ ಕೊಟ್ಟರು ನಿಮ್ಮ ಹತ್ರ ರೆಸ್ಯೂಮ್ ಇದು ಆಟೋಫಿಲ್ ಮಾಡ್ತೀನಿ ಅಂದ್ರೆ ಓಕೆ. ಸೊ ನೆಕ್ಸ್ಟ್ ಬಂದು ಇದು ಮೋಟೋರೋಲಾದಲ್ಲಿ ಇಂಟರ್ನ್ಶಿಪ್ ನಡೀತಾ ಇದೆ. ಇದು ಎಸ್ಪೆಷಲಿ IT ಅವ್ರಿಗೆ, ನಾನ್ IT ಅವ್ರಿಗೆಲ್ಲ. ಸೊ ಐ ವಿಲ್ ಶೋ ಯು. ಲೋಡ್ ಆಗ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು ಕ್ಲೌಡ್ ಆಪರೇಷನ್ ಇಂಟರ್ನ್ ಅಂತ ಇದೆ. ಸೊ ಲೊಕೇಶನ್ ಬಂದ್ಬಿಟ್ಟು ಬ್ಯಾಂಗ್ಳೂರ್ ಇದೆ. ಸೊ ಫುಲ್ ಟೈಮ್ ಇರುತ್ತೆ, ಪೋಸ್ಟೆಡ್ 14 days ಎಗೋ ಅಂತ ಇದೆ ಅಂಡ್ ಸ್ಟಿಲ್ ಓಪನ್ ಇದೆ, ಅಪ್ಲೈ ಮಾಡ್ಕೋಬಹುದು. ಸೊ ಹಾಗೆ ಕೆಳಗಡೆ ಬಂದ್ರೆ ನೀವು ಇಲ್ಲಿ ಓಪನ್ ನೋಡಿದ್ರೆ ಜಾಬ್ ಡಿಸ್ಕ್ರಿಪ್ಷನ್ ಇದೆ. ಸೊ ಓವರ್ ವ್ಯೂ ಇಲ್ಲೇ ಕೊಟ್ಟಿದ್ದಾರೆ. ಜಾಬ್ ಡಿಸ್ಕ್ರಿಪ್ಷನ್ ಇದೆ. ಸೊ ಅಸಿಸ್ಟೆಂಟ್ ಸೆಟಪ್ ಅಂಡ್ ಮೇಂಟೆನೆನ್ಸ್ ಆಫ್ ಕಂಟಿನ್ಯೂಸ್ ಇಂಟಿಗ್ರೇಷನ್ CA ಅಂಡ್ ಕಂಟಿನ್ಯೂಸ್ ಡೆವಲಪ್ಮೆಂಟ್. ಸೊ ನಿಮ್ಗೆ AWS ಅಲ್ಲಿ ಅಥವಾ ಕ್ಲೌಡ್ ವಾಚ್ ಅಥವಾ ಐ ಮೀನ್ ಎನಿ ರಿಲೇಟೆಡ್ ಇದಿದ್ರೆ ನೀವು ಅಪ್ಲೈ ಮಾಡ್ಕೋಬಹುದು. ಇಲ್ಲಿ ನೋಡಿದ್ರೆ ಡಿಗ್ರಿ ಇನ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆರ್ ರಿಲೇಟೆಡ್ ಫೀಲ್ಡ್ ಅಂತ ಇದೆ. ವಿಚ್ ಮೀನ್ಸ್ BCA MCA BE BTech 2024 2025 2026 ಬ್ಯಾಚ್ ಅವರು ಇದಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಸೊ ಲೈನಕ್ಸ್ ಮತ್ತೆ ವಿಂಡೋಸ್ ಬಗ್ಗೆನೂ ಕೇಳಿದ್ದಾರೆ. ಸೊ ಕಂಪ್ಲೀಟ್ ಎಲ್ಲ ಓದ್ಕೊಂಡ್ ಮೇಲೆನೆ ಅಪ್ಲೈ ಮಾಡಿ. ಸೊ ಹಾಗೆ ನಿಮ್ಗೆ ನೆಕ್ಸ್ಟ್ ಜಾಬ್ ಬಂದ್ಬಿಟ್ಟು ಇನ್ನೊಂದು ಕೆಳಗಡೆ ಸಿಮಿಲರ್ ಜಾಬ್ಸ್ IT ಕ್ಲೌಡ್ ಆಪರೇಷನ್ ಇಂಟರ್ನ್ ಅಂತ ಇದೆ. ಸೊ ಅಂದ್ರೆ ಇನ್ನೊಂದು ಇಂಟರ್ನ್ಶಿಪ್ ಆಪರ್ಚುನಿಟಿ ನಿಮ್ಗೆ ಮೋಟೋರೋಲಾದಲ್ಲ ಇದೆ. ಸೊ ಅಗೇನ್ ನೀವು ಇದಕ್ಕೂ ಅಪ್ಲೈ ಮಾಡ್ಕೋಬಹುದು, ಅದಕ್ಕೂ ಅಪ್ಲೈ ಮಾಡ್ಕೋಬಹುದು. ಎನಿ ಒನ್ ಇಸ್ ಫೈನ್. ಸೊ ನೆಕ್ಸ್ಟ್ ಬಂದು KPMG ಅಲ್ಲಿ ಹೈರಿಂಗ್ ನಡೀತಾ ಇದೆ. ಸೊ ಅದ್ರ ಲಿಂಕ್ ಕಾಪಿ ಮಾಡ್ತಾ ಇದ್ದೀನಿ ನಾನು. ಇದು ಕಂಪ್ಲೀಟ್ ನಾನ್ IT ಅವ್ರಿಗೆ. ನಾನ್ IT ಮೀನ್ಸ್ BSc BC ಸಾರಿ ನಾಟ್ BCA
BSc, BCom, BBA, BA, MBA, MCom ಆ ತರ ಮಾಡಿದವ್ರಿಗೆ. ಸೊ ಇಲ್ಲಿ ನೋಡ್ಬೋದು KCMS KYC ಅನಾಲಿಸ್ಟ್ ಅಂತ ಇದೆ. ಅಂಡ್ ತುಂಬಾ ಜನ ನನಗೆ KYC ಅಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು ಜಾಬ್ ಚೇಂಜ್ಗೂ ಕೇಳ್ತಾ ಇದ್ರಿ. ಸೊ ನಿಮ್ಗೆ ರಿಲೇಟೆಡ್ ಇದ್ರೆ ಇವನ್ ಯು ಕ್ಯಾನ್ ಅಪ್ಲೈ. ಸೊ ಜಾಬ್ ಡಿಸ್ಕ್ರಿಪ್ಷನ್ ಇಲ್ಲಿ ನೋಡ್ಕೋಬಹುದು. ದ ಅನಾಲಿಸ್ಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಕಂಡಕ್ಟಿಂಗ್ ಪೀರಿಯಾಡಿಕ್ ರಿವ್ಯೂ ವಿತ್ ದ ಕ್ಲೈಂಟ್ ಪಾಲಿಸಿ ಫುಲ್ಫಿಲ್ ಟು ನೋ ದ KYC. ಸೊ ನೆಕ್ಸ್ಟ್ ಹಾಗೆ ಕೆಳಗೆ ಬಂದ್ರೆ ರೆಸ್ಪಾನ್ಸಿಬಿಲಿಟೀಸ್ ಇಲ್ಲೇ ಇದೆ. ಸೊ ಹಾಗೆ ಕೆಳಗಡೆ ಬಂದ್ರೆ ಕ್ವಾಲಿಫಿಕೇಶನ್ಸ್ ಕೂಡ ಇಲ್ಲೇ ಇದೆ. ಮಿನಿಮಮ್ ಆಫ್ ಬ್ಯಾಚುಲರ್ಸ್ ಡಿಗ್ರಿ ಫ್ರಮ್ ರೆಪ್ಯೂಟೆಡ್ ಯೂನಿವರ್ಸಿಟಿ ವಿತ್ 0 to 1 year ಎಕ್ಸ್ಪೀರಿಯನ್ಸ್ ಅಂತ. ಅಂದ್ರೆ ಇದು ಕಂಪ್ಲೀಟ್ ಫ್ರೆಶರ್ಸ್ಗೂ ಅಂಡ್ ನಿಮ್ಗೆ ಸಿಮಿಲರ್ KYC ಅಲ್ಲಿ ಬಿಲೋ 1 year ಎಕ್ಸ್ಪೀರಿಯನ್ಸ್ ಇದು ಜಾಬ್ ಚೇಂಜ್ ನೋಡ್ತಾ ಇದ್ರೆ ಈವನ್ ಯು ಕ್ಯಾನ್ ಅಪ್ಲೈ ಫಾರ್ ದಿಸ್. ಸೊ ಹಾಗೆ ಕೆಳಗೆ ಬಂದ್ರೆ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಇದೆ. ಸೊ ಅಪ್ಲೈ ನಾವು ಮಾಡಿದ್ರೆ ಯು ಡೋಂಟ್ ಹ್ಯಾವ್ ಅಕೌಂಟ್ ಅಂತ ಕೇಳ್ತಾ ಇದೆ. ಸೊ ನಿಮ್ಮ ಹತ್ರ ಅಕೌಂಟ್ ಆಲ್ರೆಡಿ ನೀವು KPMG ಮುಂಚೆ ಅಪ್ಲೈ ಮಾಡಿದ್ರೆ ನಿಮ್ಮ ಇಮೇಲ್ ಐಡಿ ಹಾಕ್ಬಿಟ್ಟು ಸೈನ್ ಅಪ್ ಲಾಗಿನ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಸೈನ್ ಅಪ್ ಮಾಡ್ಕೊಳ್ಳಿ ನೀವು ಯೂಸರ್ ಇದ್ರೆ ಇಮೇಲ್ ಐಡಿ ಹಾಕಿ. ಸೊ ಇವತ್ತಿಗೆ ನಾನು 5 ಜಾಬ್ ಅಪ್ಡೇಟ್ಸ್ ನ ತಗೊಂಡ್ಬಂದಿದ್ದೀನಿ. ಅಂಡ್ ಅಗೇನ್ ಇದೇ ತರ ನಾನು ಇನ್ನೂ ಜಾಬ್ ಅಪ್ಡೇಟ್ಸ್ ನ ತಗೊಂಡ್ಬರ್ತಾ ಇದ್ದೀನಿ. ದಿನ ಒಂದು 5-6 ಜಾಬ್ ಅಪ್ಡೇಟ್ಸ್ ನ ಕೊಡ್ತೀನಿ ನಾನು ನಿಮ್ಗೆ. ಇಫ್ ಪಾಸಿಬಲ್ ಇನ್ನೂ ಜಾಸ್ತಿ ಕೂಡ ಟ್ರೈ ಮಾಡ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಮ್ಯಾಕ್ಸಿಮಮ್ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಅಪ್ಲೈ ಮಾಡ್ಕೊಳಕ್ ಹೇಳಿ. ಎಲ್ಲ ಜಾಬ್ದು ಲಿಂಕು ಇಲ್ಲ ಯೂಟ್ಯೂಬ್ ಅಲ್ಲಿ ಕೆಳಗಡೆ ಹಾಕಿದ್ದೀನಿ ಲಿಂಕ್. ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡಿ ಅವ್ರ ಇಲ್ಲೇ ಕಮೆಂಟ್ ಹಾಕಿ ಡೆಫಿನೆಟ್ಲಿ ರಿಪ್ಲೈ. ಹಾಗೆ ನನ್ನ ಪೇಜ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ನ ಪ್ರೆಸ್ ಮಾಡಿ ಫಾರ್ ರೀಸೆಂಟ್ ಅಪ್ಡೇಟ್ಸ್. ಅಂದ್ರೆ ನಾನು ಯಾವ ವಿಡಿಯೋ ಹಾಕ್ತೀನಿ ಅದೆಲ್ಲ ನಿಮ್ಗೆ ಇಮಿಡಿಯೇಟ್ ಆಗಿ ರೀಚ್ ಆಗುತ್ತೆ. ಸೊ ದಟ್ ನೀವು ಆದಷ್ಟು ಬೇಗ ಜಾಬ್ಸ್ಗೆ ಅಪ್ಲೈ ಮಾಡ್ಕೋಬಹುದು.